Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬೆಂಗಳೂರಿಗೆ ಮರಳೋದಕ್ಕೆ ಪ್ರಜ್ವಲ್ ಟಿಕೆಟ್ ಬುಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಆಗಿದೆ. ನಾಳೆ ಮಧ್ಯಾಹ್ನ 12:05ಕ್ಕೆ ಮ್ಯೂನಿಕ್ನಿಂದ ಟೇಕ್ ಆಫ್. ಮೇ 31ರ ರಾತ್ರಿ 12:30ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗುತ್ತೆ. ಬಿಸಿನೆಸ್ ಕ್ಲಾಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರಲಿದ್ದು ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸಲಿದ್ದಾರೆ. ನಾಳೆ ಮಧ್ಯಾಹ್ನ 12. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 5ಕ್ಕೆ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗುತ್ತೆ. ನಂತರ ಮೇ 31ರ ರಾತ್ರಿ 12:30ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗುತ್ತೆ. ಬಿಸಿನೆಸ್ ಕ್ಲಾಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸ್ತಾ ಇರೋದು. 33 ದಿನಗಳ ಪ್ರಜ್ವಲ್ ಕಣ್ಣಾಮುಚ್ಚಾಲೆಗೆ ಕೊನೆಗೂ ಕೂಡ ತೆರೆ ಬೀಳುವಂತಹ ಸಂದರ್ಭ. ಮೇ 31ರ ರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ ಆಗಲಿದ್ದಾರೆ. ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಆ ಬಗ್ಗೆ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಟಿಕೆಟ್ ಡೀಟೇಲ್ಸ್ ಅನ್ನು ಕೂಡ ಗಮನಿಸಬಹುದು ನೀವು. ಇಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅಂತ 12:05ಕ್ಕೆ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗುತ್ತೆ. ನಂತರ 12:31 ನಾಳೆಲ್ಲ ನಾಡಿದ್ದು 12:30ಕ್ಕೆ ಇಲ್ಲಿ ಲ್ಯಾಂಡ್ ಆಗುತ್ತೆ ವಿಮಾನ. ಅಷ್ಟೊತ್ತಿಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಲ್ಲಿ ಪ್ರತ್ಯಕ್ಷ ಆಗ್ತಾರೆ. 33 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಈ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪವನ್ನು ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಇದೀಗ ಎಲ್ಲ ಆರೋಪಗಳಿಗೂ ಕೂಡ ಸ್ಪಷ್ಟನೆ ಕೊಡಬೇಕಾದಂತಹ ಸಂದರ್ಭ. ನಾಳೆ ಮಧ್ಯಾಹ್ನ 12:05ಕ್ಕೆ ಜರ್ನಿ ಶುರುವಾಗಿ ಮೇ 31ರ ರಾತ್ರಿ 12:30ಕ್ಕೆ ಬೆಂಗಳೂರು ಲ್ಯಾಂಡ್ ಆಗ್ತಾರೆ. ಅದಾದ ನಂತರ SIT ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅವರ ವಿರುದ್ಧ? ತಕ್ಷಣ ಅರೆಸ್ಟ್ ಆಗ್ತಾರಾ? ಹೇಗೆ ಮುಂದಿನ ವಿಚಾರಣೆ? ಹಲವು ಆರೋಪಗಳು ಇರುವ ಕಾರಣಕ್ಕಾಗಿ, ತಲೆಮರೆಸಿಕೊಂಡಿರುವ ಕಾರಣಕ್ಕಾಗಿ ಯಾವ ರೀತಿಯ ಒಂದು ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಕಾದು ನೋಡಬೇಕಾಗಿದೆ. ಟಿಕೆಟ್ ಡೀಟೇಲ್ಸನ್ನು ನಾವಿಲ್ಲಿ ಗಮನಿಸ್ಬೋದು. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇಲ್ಲಿ 31ರ ಮಧ್ಯರಾತ್ರಿ ಬರುವ ರೀತಿ ಕಾಣಿಸ್ತಾ ಇದೆ. ಟಿಕೆಟ್ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ರೆ ಸೊ ಬಂದ ತಕ್ಷಣ ಯಾವ ರೀತಿಯ ಒಂದು ಪ್ರೊಸೀಜರ್ ಇರಬಹುದು, ಮತ್ತೆ ಎಷ್ಟೊತ್ತಿಗೆ ಅಲ್ಲಿಂದ ಹೊರಡಬಹುದು, ಅಲ್ಲಿ ಯಾವ ರೀತಿಯ ಒಂದು ಪ್ರೊಸೀಜರ್ ಇರುತ್ತೆ, ಈ ಬಗ್ಗೆ ಡೀಟೇಲ್ಸ್ ಏನಿದೆ ಪ್ರಜ್ವಲ್? ಸುಕನ್ಯಾ, ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಮ್ಯೂನಿಚ್ನಿಂದ ಹೊರಟಂತ ಸಂದರ್ಭದಲ್ಲಿ ಅಲ್ಲಿಯ ಏರ್ಪೋರ್ಟ್ ಅಥಾರಿಟಿಗೆ ಯಾವುದೇ ರೀತಿಯಾದಂತ ಅರೆಸ್ಟ್ ಮಾಡುವಂತದ್ದಾಗ್ಲಿ ಅಥವಾ ಅಲ್ಲಿ ಇಮಿಗ್ರೇಷನ್ಗೆ ಯಾವುದೇ ಇವ್ರನ್ನ ಕಸ್ಟಡಿ ತೆಗೆದುಕೊಳ್ಳುವಂತ ಪವರ್ಸ್ ಯಾವ್ದು ಇರೋದಿಲ್ಲ. ಅಲ್ಲಿ ಒಬ್ಬ ನಾರ್ಮಲ್ ಬಿಸಿನೆಸ್ ಕ್ಲಾಸ್ ಪ್ಯಾಸೆಂಜರ್ ಆಗಿ ಇವರು ಏರ್ಲೈನ್ಸ್ ನ ಪ್ರವೇಶವನ್ನ ಮಾಡ್ಕೊಂತಾರೆ. ಅದಾದ್ಮೇಲೆ ಬೆಂಗಳೂರಿನ ಏರ್ಪೋರ್ಟ್ಗೆ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ ಗುರುವಾರ ಮಧ್ಯಾಹ್ನ 12:05 ಅಂದ್ರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಅದು 2 ಗಂಟೆ 5 ನಿಮಿಷ ಆಗುತ್ತೆ. ನಾವು ಜರ್ಮನಿಯಿಂದ ಭಾರತೀಯ ಕಾಲಮಾನದಲ್ಲಿ 2 ಗಂಟೆ ಮುಂದೆ ಇದೀವಿ. ಹೀಗಾಗಿ 2 ಗಂಟೆಗೆ ನಮ್ಮ ಟೈಮಿಂಗ್ಸ್ ಪ್ರಕಾರ 2 ಗಂಟೆಗೆ ಅಲ್ಲಿಂದ ಫ್ಲೈಟ್ ಹತ್ತುತ್ತಾರೆ. ಸುಮಾರು 9ರಿಂದ 10 ಗಂಟೆ ಪ್ರಯಾಣ ಇರೋದ್ರಿಂದ ಅದು ಮಧ್ಯರಾತ್ರಿ 12:30 ಅಂದ್ರೆ ಶುಕ್ರವಾರ 12:30 AM ಅಂದ್ರೆ ಮಧ್ಯರಾತ್ರಿ ಇವರು ಬರ್ತಾರೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸುತ್ತೆ ಫ್ಲೈಟ್. ಬಂದಂತ ಸಂದರ್ಭದಲ್ಲಿ ಇವರು ಇಮಿಗ್ರೇಷನ್ ಅಲ್ಲಿ ಯಾವುದೇ ವಿದೇಶದಿಂದ ಬಂದಂತ ಪ್ಯಾಸೆಂಜರ್ ಬಂದ್ರೆ ಅವರು ಪಾಸ್ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡಬೇಕು. ಆ ಸಂದರ್ಭದಲ್ಲಿ ಇವರನ್ನ ಇಮಿಗ್ರೇಷನ್ ಅವರು ವಶಕ್ಕೆ ತೆಗೆದು ನಮ್ಮ SIT ಅಧಿಕಾರಿಗಳಿಗೆ ಕೊಡ್ತಾರೆ. ಧನ್ಯವಾದ ಪ್ರಜ್ವಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.